ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವಿರುದ್ಧವಾಗಿ ಬರವನ್ನ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅನ್ನೋ ಅಪವಾದ ಇದೆ. ಕೇವಲ ಕೇಂದ್ರ ರಾಜ್ಯ ಅನ್ನೋ ಜಟಾಪಟಿಯಲ್ಲೇ ಕಳೆದು ಹೋಯಿತು ಅಂತ ಈಗ ಮಳೆ ಬೀಳಲಿಕ್ಕೆ ಪ್ರಾರಂಭವಾಗಿದೆ. ಮುಂಜಾಗ್ರತಾ ಕ್ರಮವನ್ನ ಮಳೆ ವಿಚಾರಕ್ಕೂ ಕೂಡ ಕೈಗೊಳ್ಳಿಲ್ವಾ? ರಸ್ತೆಯಲ್ಲಿ ಎರಡು ಮಳೆಗೇನೆ ಆಗಿರುವ ಅವಾಂತರಗಳನ್ನ ಗಮನಿಸಿದ್ರೆ ಅದರಲ್ಲೂ ಬೆಂಗಳೂರಿನಲ್ಲಿ ಹೌದು ಅನ್ನೋ ರೀತಿಯಲ್ಲಿದೆ ಪರಿಸ್ಥಿತಿ. ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಹೊಡಿತಿದ್ದಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಟಿ ಸುತ್ತ ಓಡಾಡಿದ್ರು, ಮಳೆ ಹೆಚ್ಚಾಗಿ ಪೀಡಿಸಿದ ಪ್ರದೇಶಗಳಿಗೆ ಭೇಟಿ ಕೊಟ್ಟರು. ಅದಾದ ನಂತರ ಮಾಧ್ಯಮಕ್ಕೆ ಹೇಳಿಬಿಟ್ರು ಡಿ ಕೆ ಶಿವಕುಮಾರ್ ಅವರು ಮಳೆಯಿಂದಾಗಿ ಏನೂ ಡ್ಯಾಮೇಜ್ ಆಗಿಲ್ಲ ಬೆಂಗಳೂರಲ್ಲಿ ಅಂತೇಳಿ. ಇದೀಗ ಮುಖ್ಯಮಂತ್ರಿಗಳ ಸರದಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಗಾಳಿ ಆಂಜನೇಯ ಸ್ವಾಮಿ ದೇಗುಲದ ಬಳಿಯಲ್ಲಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಮುಖ್ಯಮಂತ್ರಿಗಳು ರಾಜಕಾಲುವೆ ಪರಿಶೀಲನೆ ಮಾಡ್ತಿದ್ದಾರಂತೆ. ಬೆಳಗ್ಗೆ ಇನ್ಫ್ಯಾಕ್ಟ್ ನಮ್ಮ ಪ್ರತಿನಿಧಿ ದೀಪ್ತಿ ಅಲ್ಲಿಂದಲೇ ರಿಪೋರ್ಟ್ ಮಾಡ್ತಾ ಇದ್ರು. ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳಿ ತರಾತುರಿಯಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ಮೇಲ್ಮೇಲೆ ತೇಪೆ ಹಚ್ಚಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ. ಇನ್ನು ಈ ರೀತಿ ಡ್ಯಾಮೇಜ್ ಕಂಟ್ರೋಲ್ ಮುಂದಾಗಿ ಮೇಲ್ಮೇಲೆ ತೇಪೆ ಹಚ್ಚಿ ಹೋದ್ಮೇಲೆ ಅಧಿಕಾರಿಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇನ್ನೇನು ರೌಂಡ್ಸ್ ಹೊಡಿತಾರೆ, ಯಾವ ರೀತಿ ಬೆಂಗಳೂರಿಗೆ ಅಸಲಿ ಡ್ಯಾಮೇಜ್ ಯಾವ ರೀತಿಯಾಗಿ ಆಗ್ತಾ ಇದೆ ಮಳೆಯಿಂದ ಅನ್ನೋದನ್ನು ಗಮನಿಸ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಫಾರ್ಮ್ಯಾಲಿಟಿ ಸೇಕ್ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಈಗ ಸಿಟಿ ರೌಂಡ್ಸ್ ಹಾಕ್ತಿದ್ದಾರೆ. ಇದರಲ್ಲೂ ವಿಶೇಷವಾಗಿ ಮಳೆಯಿಂದ ಬೆಂಗಳೂರಿಗೆ ಆದ ಹಾನಿ ಬಗ್ಗೆ ಅವಲೋಕನವನ್ನು ನಡೆಸಲಿಕ್ಕೆ ಈ ಭೇಟಿ ಅಂತ ಹೇಳಲಾಗ್ತಾ ಇದೆ. ಗಾಳಿ ಆಂಜನೇಯ ಸ್ವಾಮಿ ದೇಗುಲದ ಬಳಿಯಲ್ಲಿ ಇದೀಗ ಆಗಮಿಸಿದ್ದಾರೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು. ಬರ್ರಿ ಬರ್ತಾರೆ ಹಿಂದಕ್ಕೆ ಹೋಗ್ರಿ ಮೂವ್ರಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮುಖ್ಯಮಂತ್ರಿ ಬರ್ತಾರೆ ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ಒಂದಷ್ಟು ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ರಾಜಕಾಲುವೆಯಲ್ಲಿ ಹೂಳೆತ್ತೋ ಕಾರ್ಯ ಕೂಡ ಆಗೋಗ್ಬಿಟ್ಟಿದೆ. ಈ ಮುಖ್ಯಮಂತ್ರಿಗಳು ಬಂದ್ರಂತೆ ಬಂದಲ್ಲಿದ್ದ ಅಧಿಕಾರಿಗಳನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಿದ್ದಾರೆ. ನೋಡಿ ನೇರ ಪ್ರಸಾರದ ದೃಶ್ಯ. ಸ್ಥಳದಲ್ಲಿರುವ ಅಧಿಕಾರಿಗಳನ್ನ ಅಲ್ಲಿರುವ ಜನರನ್ನ ಮಾತನಾಡಿಸ್ತಿದ್ದಾರೆ. ಹಲವು ಇಲಾಖೆಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಈ ಸಿಟಿ ರೌಂಡ್ಸ್ ನಡೀತಾ ಇದೆ. ರಾಜಕಾಲುವೆಯಲ್ಲಿರುವ ಹೂಳನ್ನು ಕ್ಲಿಯರ್ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಮುಖ್ಯಮಂತ್ರಿಗಳು. ಇದನ್ನು ಮುಖ್ಯಮಂತ್ರಿನೇ ಬಂದುಬಿಟ್ಟು ಸೂಚನೆ ಕೊಡಬೇಕಾ? ಅಧಿಕಾರಿಗಳ ಮಟ್ಟಕ್ಕೂ ಅಲ್ಲ, ಈ ಎಲ್ಲ ಕಾರ್ಯವನ್ನು ಮಾಡಬೇಕು ಅಂತೇಳೇನೆ ಸಿಬ್ಬಂದಿಗಳಿರ್ತಾರೆ. ಅಂದರೆ ಮಳೆ ಮುನ್ಸೂಚನೆ ಸಿಗದ ತಕ್ಷಣ ಮಳೆ ನೀರು ಸರಾಗವಾಗಿ ಹರಿದುಕೊಂಡು ಹೋಗ್ಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಮಾಡಬೇಕು, ಚರಂಡಿಗಳು ಅಥವಾ ಈ ರಾಜಕಾಲುವೆಗಳು ಅದನ್ನೆಲ್ಲ ಕ್ಲಿಯರ್ ಮಾಡೋ ಕಾರ್ಯಕ್ಕೆ ಅಂತ ಹೇಳೇನೆ ಸರ್ಕಾರಿ ಸಂಬಳ ತಗೊಂಡು ಇರುವಂತಹ ಸಿಬ್ಬಂದಿಗಳಿರ್ತಾರೆ. ಅವ್ರು ಮಾಡಲೇಬೇಕಾದ ಕೆಲಸ ಅವ್ರು ಮಾಡಿಲ್ಲ ಅನ್ನೋದು ಈಗ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿರೋದ್ರಿಂದ ಕ್ಲಿಯರ್ ಆಗ್ತಿದೆ. ರಾಜಕಾಲುವೆಯಲ್ಲಿ ಹೂಳಿದೆ, ಕ್ಲಿಯರ್ ಮಾಡಿಸಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಗಾಳಿ ಆಂಜನೇಯ ಸ್ವಾಮಿ ದೇಗುಲದ ಬಳಿಯ ರಾಜಕಾಲುವೆ ಅದನ್ನ ವೀಕ್ಷಣೆ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ. ದೀಪ್ತಿ, ನೀವು ಬೆಳಗ್ಗೆನೆ ಹೇಳಿದ್ರಿ ಮುಖ್ಯಮಂತ್ರಿ ಬರ್ತಾರೆ ಅಂತ ತರಾತುರಿಯಲ್ಲಿ ಅಧಿಕಾರಿಗಳು ಬರ್ತಿದ್ದಾರೆ. ಅಲ್ಲೆಲ್ಲ ಹಿಂದೆ 2-3 ದಿನದ ಹಿಂದೆ ಆದ ಅವಾಂತರವನ್ನು ಕೇಳೋರ್ ಗತಿ ಇರಲಿಲ್ಲ. ಈಗ ಮುಖ್ಯಮಂತ್ರಿ ಬರ್ತಾರೆ ಅಂದ ತಕ್ಷಣ ಎಲ್ಲರೂ ಅಲರ್ಟ್ ಆಗಿದ್ದಾರೆ ಅಂತ. ಈಗ ಬಂದಿದ್ದಾರೆ ಮುಖ್ಯಮಂತ್ರಿ, ಶಾಶ್ವತ ಪರಿಹಾರ ಅನ್ನೋದು ಮರೀಚಿಕೆ ಅನ್ನೋದು ಗೊತ್ತಿರೋ ವಿಚಾರನೆ. ಅಟ್ಲೀಸ್ಟ್ ಟೆಂಪರರಿ ಏನಾಗಬಹುದು ಸುಧಾರಣೆ ಅನ್ನೋ ನಿರೀಕ್ಷೆ ಇದೆ. ಸ್ಮಿತರನ್ನ ಟೆಂಪರರಿ ಕೆಲಸ ಆಗ್ತಾ ಇದೆ, ಅದಾದ್ರೂ ಆಗ್ತಾ ಇದೆ ಅಲ್ಲ ಅಂತ ಹೇಳಿ ಜನ ಖುಷಿ ಪಡ್ತಾ ಇದ್ದಾರೆ. ಯಾಕಂದ್ರೆ ಗಾಳಿ ಆಂಜನೇಯ ದೇವಸ್ಥಾನದ ಬಳಿ ಪ್ರತಿ ಸತಿ ಮಳೆ ಬಂದಾಗ್ಲೂ ಕೂಡ ಇದು ಪಕ್ಕದಲ್ಲೇ ಇರುವಂತಹ ರಾಜಕಾಲುವೆಯಿಂದ ಸಾಕಷ್ಟು ನೀರು ಆಚೆ ಬರುತ್ತೆ, ಚರಂಡಿ ನೀರು. ಈಗ ಸಿಎಂ ಬರ್ತಾ ಇದ್ದಾರೆ ಅಂತ ಅಲರ್ಟ್ ಆದಂತಹ ಅಧಿಕಾರಿಗಳು ಹೂಳೆತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಜನ ಯಾವ ರೀತಿ ಮಾತಾಡ್ಕೊಂತಿದ್ದಾರೆ ಅಂತ ಹೇಳಿದ್ರೆ, ಸಿಎಂ ಪ್ರತಿ ವಾರ ಸಿಟಿ ರೌಂಡ್ಸ್ ನ ಕೈಗೊಂಡ್ರೆ ಒಳ್ಳೇದೇನೋ, ಈ ಮೂಲಕ ಆದ್ರೂ ರಾಜಕಾಲುವೆ ಕ್ಲೀನ್ ಹಾಕೊಂಡು ಬರುತ್ತೆ, ಒಂದ್ ಸ್ವಲ್ಪ
ಶಾಶ್ವತ ಪರಿಹಾರ ಇಲ್ಲ ಅಂತ ಹೇಳಿದ್ರು ತಾತ್ಕಾಲಿಕ ಪರಿಹಾರ ಆದ್ರೂ ಸಿಗುತ್ತೆ ಅಂತ ಹೇಳಿ ಸದ್ಯಕ್ಕೆ ಗಾಳಿ ಆಂಜನೇಯ ದೇವಸ್ಥಾನದ ಬಳಿ ಇರುವಂತಹ ರಾಜಕಾಲುವೆಯ ಡೀಟೇಲ್ಸ್ ನ ಸಿಎಂ ಪಡಿತಾ ಇದ್ದಾರೆ. ಸಿಎಂಗೆ DCM DKಶಿ ಕೂಡ ಸಾಥ್ ಕೊಟ್ಟಿರುವಂತದ್ದು. BBMP ಆಯುಕ್ತ ತುಷಾರ್ ಗಿರಿನಾಥ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಯಾವ ರೀತಿಯ ಕೆಲಸವನ್ನ ಮಾಡ್ತೀವಿ ಅಂತ. ಆದ್ರೆ ಇದು ಕೆಲಸ ಇವತ್ತಿನ ಎಕ್ಸ್ಪ್ಲನೇಷನ್ ಮಾತ್ರ ಇರುತ್ತೆ. ನಾಳೆ ಬಂದ್ರೆ ಯಥಾಸ್ಥಿತಿ. ಪ್ರಾಬ್ಲಿ ಇವತ್ತು ಆಗ್ತಾ ಇದ್ದಂಗೆ ಸಿಎಂ ಹೊರಡ್ತಾ ಇದ್ದಂಗೆ ಈ ಒಂದು ಏನು ಹೂಳೆತ್ತುವಂತಹ ಕಾರ್ಯ ಕೂಡ ಫುಲ್ ಸ್ಟಾಪ್ ಆಗುತ್ತೆ. ಆತ ಅಲ್ಲಿಂದ ಹೊರಡ್ತಾನೆ. ನಾಳೆ ಮಳೆ ಬಂದ್ರೆ ಈ ಹೂಳೆತ್ತಿರುವಂತಹ ಏನಿದೆ ಅದೆಲ್ಲನೂ ಕೂಡ ಮತ್ತೆ ರಸ್ತೆಗೆ ಬೀಳುತ್ತೆ. ಸೊ ಸಿಎಂ ಖಡಕ್ ಆದಂತಹ ಸೂಚನೆಯನ್ನ ಕೊಡಬೇಕು. ಈ ಮಳೆಗಾಲದಲ್ಲಿ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ನಾನು ಏನು ಸ್ಪಾಟಿಗೆ ಬಂದಿದ್ದೀನಿ ಇಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರದು ಅಂತ ಹೇಳಿ ಸೂಚನೆಯನ್ನ ಕೊಟ್ರೆ ಪ್ರಾಬ್ಲಿ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸ್ಮಿತಾ ರಂಗನಾಥ್. ಅಂದ್ರೆ ರಾಜಕಾಲುವೆಯಲ್ಲಿ ನೀರು ಸರಾಗವಾಗಿ ಹರಿಬೇಕು ಅಂದ್ರೆ ಮುಖ್ಯಮಂತ್ರಿ ಬರಬೇಕು ಅಂತ ಎಲ್ಲಿಗೆ ಬಂದ ಪರಿಸ್ಥಿತಿ. ಎನಿವೆ ಧನ್ಯವಾದ ದೀಪ್ತಿ. ಫಾಲೋ ಅಪ್ ಮಾಡ್ತಾ ಇರಿ. ಮುಂದಿನ ಬುಲೆಟಿನ್ಗಳಲ್ಲಿ ಮತ್ತಷ್ಟು ತೋರಿಸೋಣ ಅಲ್ಲಿನ ಚಿತ್ರಣ ಹೆಂಗಿದೆ ಅಂತ ಹೇಳಿ. ಸರ್ ಸ್ವಲ್ಪ